ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕ್ ಅಂತ. ಈ ಹೊತ್ತು ನನ್ನ ಜೊತೆಗೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ತುಂಬ ವಿಶೇಷ ವಿಚಾರಗಳನ್ನು ಮಾತಾಡೋದಕ್ಕೆ ಸುಮಾರು ವರ್ಷಗಳಿಂದ ನಾನು ಟ್ರೈ ಮಾಡ್ತಾ ಇದ್ದೆ. ಸೊ ಫೈನಲಿ ಈ ಒಂದು ಗಳಿಗೆ ಅದು ಕೂಡ ಬಂದಿದೆ. ಸೊ ಅವರು ಮತ್ತಾರೂ ಅಲ್ಲ, ಸಾರಥಿ ಸಿನಿಮಾದ ನಿರ್ಮಾಪಕರು. ಲ್ಯಾಂಡ್ ಲಾರ್ಡ್ ಸಿನಿಮಾ ಈಗ ಮಾಡ್ತಿದ್ದಾರೆ ದುನಿಯಾ ವಿಜಯ್ ಅವರೊಟ್ಟಿಗೆ. ಸೊ ಸಾರಥಿ ಫಿಲಮ್ಸ್ನ ಮಾಲೀಕರು ಸತ್ಯಪ್ರಕಾಶ್ ಅವರು ನನ್ನ ಜೊತೆಗಿದ್ದಾರೆ. ಸುಮಾರು ವಿಶೇಷ ವಿಚಾರಗಳನ್ನು ಮಾತಾಡೋದಕ್ಕೆ ಸುಮಾರು ವರ್ಷಗಳಾದಮೇಲೆ ಅವ್ರು ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ತುಂಬ ಸಲ ಟ್ರೈ ಮಾಡಿ ಫೈನಲಿ ಇವತ್ತು ಈ ಗಳಿಗೆ ನೀವು ಸಿಗೋ ಥರ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ನೀವು ಸಿಕ್ಕಿದ್ದಕ್ಕೆ. ಮೊದಲಿಗೆ ಹೇಳಿ ಸರ್. ನಮಸ್ತೆ. ಒಂದು ಲ್ಯಾಂಡ್ ಲಾರ್ಡ್ ಹೇಗಾಗ್ತಿದೆ ಸರ್? ತುಂಬ ಚೆನ್ನಾಗಿ ನಡೀತಾ ಇದೆ. ಈಗಾಗಲೇ ಎಲ್ಲ ಶೂಟಿಂಗ್ ಅಂತ ಮುಗಿಯೋ ಅಂತ ಬಂದಿದೆ. ಸಾಂಗ್ಸು ಮಾತ್ರ 2 ಬಾಕಿ ಇದೆ. ಡಬ್ಬಿಂಗ್ ಕೂಡ ಸ್ಟಾರ್ಟ್ ಆಗಿ ಡಬ್ಬಿಂಗೂ ಕೊನೆಯ ಹಂತದಲ್ಲಿದೆ. ಸೊ ನೀವು ಲಾಸ್ಟು ಒಂದು ಮೇಕಿಂಗ್ ಹಂತದಲ್ಲಿ ಒಂದಷ್ಟು ಒಂದು ಮೀಡಿಯಾವರೆಲ್ಲ ಕರೆದಿದ್ರಿ. ತುಂಬ ಫೋರ್ಸ್ ಇದೆ. ಮೊನ್ನೆ ತಾನೇ ಒಂದು ಲುಕ್ನ ಕೂಡ ರಿಲೀಸ್ ಮಾಡಿದ್ರಿ. ಸೊ ತುಂಬ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಅಂತ ಕೇಳ್ಪಟ್ಟಿದ್ದೀವಿ. ಇನ್ನೂ ಒಂದೊಂದಾಗಿ ಇವಾಗ ತಾನೇ ಚಿತ್ರ ನೀವು ಬಿಟ್ಕೊಡ್ತಾ ಇದ್ದೀರಾ. ಸೊ ಒಂದು ಸಾರಥಿ ಅಷ್ಟು ದೊಡ್ಡ ಸಕ್ಸಸ್ ಕೊಟ್ಟಂಥವ್ರು ನೀವು. ಮತ್ತು ಯಾಕೆ ಸಿನಿಮಾ ಮಾಡಿಲ್ಲ ಅಂತ ಕೇಳೋದಕ್ಕಿಂತ ಸೊ ಮಾಡಿದ್ರೆ ಹಿಂಗೆ ಮಾಡಬೇಕು ಅನ್ನೋ ಒಂದು ಧ್ಯೇಯ ನಿಮ್ಮ ಈ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ ಅಂತ ನಾನು ಅನ್ಕೋತೀನಿ. ಸೊ ನಿಮ್ಮ ಪುತ್ರನನ್ನು ನಿರ್ಮಾಪಕರನ್ನು ಮಾಡಿದ್ದೀರಿ. ಸೊ ಹೇಗೆ ಕಾಣ್ತಾ ಇದ್ದಾರೆ ಅವ್ರು ನಿಮಗೆ, ನಿಮ್ಮ ಒಂದು ಅನುಭವಕ್ಕೆ? ಈಗಿನ ಜನ್ರೇಷನಿಗೆ ನಮ್ಮದು ಹಳೇದಾಗೋಯ್ತು. ಇವತ್ತಿನ ಯುವಕರಿಗೆ ಯಾವ ರೀತಿ ಬೇಕು ಅನ್ನೋದು ಅವರಿಗೆ ಈ ಕಂಟೆಂಟ್ಗಳ ಬಗ್ಗೆ ಕೇಳಿದಾಗ ಸುಮಾರು ಜನ ಬಂದರು. ಸಾರಥಿ ಆದಮೇಲೆ ನಮಗೊಂದು 150 ಜನ ಕಥೆ ಹೇಳಿರ್ಬೋದು. ನಾನೇನಾದರೂ ಸಿನಿಮಾ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ನನ್ನ ಮಗ ಹೇಳ್ತಾರೆ, ಪಾಪ ಯಾವುದೇ ಕಾರಣಕ್ಕೂ ಸಿನಿಮಾ ಬೇಡ ಅಂತ ಹೇಳೋರು. ಇವತ್ತು ಜಡೇಶ್ ಅವರು ಈ ಒಂದು ಕಥೆನ ತೊಗೊಂಬಂದು ಕಂಟೆಂಟನ್ನು ಕೇಳಿದಾಗ ನಮ್ಮ ಮಗ ಹೇಳಿದ್ರು, ಅಪ್ಪ ಇದನ್ನೇನೇ ಆಗಲಿ ಮಾಡೋಣ ಅಂತ. ಅವರೇ ನನಗಿದು ಹೇಳಿದ್ದು. ಇಷ್ಟು ದಿನ ಯಾವುದೇ ಕತೆ ಕೇಳಿದ್ರು ಬೇಡ ಅಂತ ಹೇಳ್ತಿದ್ದು ಮನುಷ್ಯ ಈ ಥರ ಹೇಳ್ತಾನಲ್ಲ ಅಂತ ಹೇಳ್ಬಿಟ್ಟು ಆಯ್ತಪ್ಪ ಕರೆಸು ಅಂತ ಹೇಳಿದಾಗ ಕುಳಿತುಕೊಂಡು ಮೂವರು ನಾವು ಮಾತಾಡಿದಾಗ ನನಗೂ ಎಲ್ಲ ಒಂದು ಕಡೆ ಅದು ನಾಟ್ತು, ಮನಸ್ಸಿಗೆ ನಾಟ್ತು. ಯಾಕಂದರೆ ಹಳ್ಳಿಯ ಸೊಗಡಿರೋದ್ರಿಂದ. ಆಮೇಲೆ ಕತೆ ಯಾವುದೇ ಒಬ್ಬ ಡೈರೆಕ್ಟ್ರು ಬರ್ತಾರೆ, ಸರ್ ಹಾಗೆ ಮಾಡಿಬಿಡ್ತೀವಿ ಹೀಗೆ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ಅದ್ರಾಗ ಉಳ್ಳೇ ಇರಲ್ಲ. ಕಥೆನಲ್ಲಿ ಸಾರಾಂಶ ಇದ್ದರೆ ಅದು ಜನಗಳಿಗೆ ಮನಸ್ಸಿಗೆ ಮುಟ್ಟೋ ಅಂಥ ಒಂದು ಕತೆ ಆಗಿದ್ದರಿಂದ ಆಯ್ತಪ್ಪ ಮಾಡೋಣ ಕರೆಸು ಅಂತ ಹೇಳಿದೆ. ಕತೆ ಕೇಳಿದ್ವಿ, ನನಗೂ ತುಂಬ ಇಂಪ್ರೆಸ್ ಆಯಿತು. ಮಾಡೋಣ. ಯಾಕಂದರೆ ಆಕಸ್ಮಿಕವಾಗಿ ಸಿನಿಮಾಗೆ ಬಂದೆ. ಕಾರಣ ನಿಮಗೆ ಗೊತ್ತಿರಬೇಕು, ಚಂದ್ರಣ್ಣ ಅವ್ರು ಭೂಪತಿ ಮಾಡಿದ್ಮೇಲೆ ನಮ್ಮ ಭಾವರು ದರ್ಶನ್ ಅವ್ರಿಗೆ ಅವ್ರು ಮತ್ತೊಂದು ಡೇಟ್ ಕೊಟ್ಟಂಥ ಸಂದರ್ಭದಲ್ಲಿ ಹಿಂಗೆ ಮಾಡ್ತಾ ಬಡ್ಜೆಟ್ ಹೆವಿ ಆಯಿತು. ಜೊತೇಲಿ ನಾನು ಸೇರಿಕೊಂಡಿದ್ದೆ. ಆಮೇಲೆ ಸತ್ಯಪ್ರಕಾಶ್ ಮಾಡೋಂಗಿದ್ರೆ ನೀವೇ ಯಾಕೆ ಮಾಡಬಾರ್ದು ಅಂತ ಹೇಳಿದ್ರು. ಒಂದು ಅರ್ಧ ಸಿನಿಮಾ ಕಾಲ್ಭಾಗ ಸಿನಿಮಾ ಮುಗಿದಂಥ ಸಂದರ್ಭದಲ್ಲಿ ನಮ್ಮ ಚಂದ್ರಣ್ಣ ಅವರೇ ನನಗೆ ಆಫರ್ ಕೊಟ್ಟು ಮಾಡೋಂಗಿದ್ರೆ ನೀವೇ ಮಾಡಿಬಿಡಿ ಸೋಲಾಗಿ ಅಂತ ಹೇಳಿದ್ರು. ನಾನು ಅವಾಗ ಒಂಥರ ಹುಂಬತನವಾಗಿ ಆಯ್ತೋಣ ಅಂತ ಹೇಳಿದೆ. ಸಿನಿಮಾ ಸಾಧಕ ಗೊತ್ತಿರಲಿಲ್ಲ. ಸರಿ, ಎಲ್ಲೋ ಒಂದು ಕಡೆ ಅದು ಒಳ್ಳೆ ರೀತಿ ಆಯಿತು. ತಮಗೆಲ್ರಿಗೂ ಗೊತ್ತಿದೆ. ಇವತ್ತೇನೇ ಒಂದು ನಾನು ಸಿನಿಮಾಕ್ಕೆ ಬರೋ ಕಾರಣ ನಮ್ಮ ಚಂದ್ರಣ್ಣ. ದರ್ಶನ್ ಅವರು ಹಿಂದೆ ಭೂಪತಿ ಅವರು ಇದಾದಂಥ ಕಾರಣಕ್ಕೆ ಚಂದ್ರಣ್ಣ ಅವರಿಗೆ ಮತ್ತೊಂದು ಡೇಟ್ ಕೊಟ್ಟರು. ಸೊ ಹಾಗಾಗಿ ಆ ಒಂದು ಸಿನಿಮಾದಿಂದ ನೋಡಿದ್ರಲ್ಲ ಸಾರಥಿ ಯಾವ ರೀತಿ ಆಯಿತು, ಜನ ಯಾವ ರೀತಿ ಮೆಚ್ಕೊಂಡ್ರು ಅಂಥೇಳಿ. ಅಂಥ ಒಂದು ಅದ್ಭುತವಾದ ಒಂದು ಸಿನಿಮಾ ತೆಗೆದ ಮೇಲೆ ಮತ್ತೆ ತಿರುಗೆಲ್ಲ ಒಂದು ಕಡೆ ಕತೆಗಳೇನಾದರೂ ಉಳ್ಳಿಲ್ಲ ಅಂದಾಗ, ಹೆಚ್ಚು ಕಡಿಮೆ ಆದಾಗ ಬಂದಿರೋ ಹೆಸರು ಕಳ್ಕೊಂಬಿಡ್ತೀನಲ್ಲ ಅಂದ್ಬಿಟ್ಟು ಬೇಡ ಸಾಕು ಸದ್ಯಕ್ಕೆ ಹೆಸರು ಬಂದಿದೆಯಲ್ಲ ಅಂತ ಸುಮ್ಮನಾಗಿದ್ದೆ. ಈ ಒಂದು ಕತೆ ಕೇಳಿದಾಗ ಆಯಿತು ಇದನ್ನು ಮಾಡೋಣ ಅಂತ ಹೇಳಿ ಒಪ್ಕೊಂಡ್ವಿ ಸರ್. ಒಂದು ವಿಷಯ ಅಂದರೆ ನಾನು ಈ ಸಲ ಈ ವಿಷಯ ಕೇಳಿದಾಗೆಲ್ಲ ನೀವು ಬೇಡ ಸರ್ ಅದೆಲ್ಲ ಯಾಕೆ, ನಮ್ಮ ಒಳ್ಳೆ ಹಿಟ್ ಕೊಟ್ಟಿದ್ದಾರೆ ನಮ್ಮ ಹೀರೋ, ಒಂದು ದೊಡ್ಡ ಅದು ಯಾವಾಗಲೂ ಆ ಸಾರಥಿ ಅನ್ನೋದು ಅದು ನಮ್ಮದೊಂದು ಬ್ರ್ಯಾಂಡಾಗಿ ನಿಂತಿದೆ. ಸಾರಥಿ ಫಿಲಮ್ಸ್ ಅನ್ನೋದು ಅದಕ್ಕೆ ನಾವು ಇಟ್ಟಿದ್ದೀವಿ ಅಂತೆಲ್ಲ ಹೇಳ್ತಾಯಿದ್ರಿ. ಸೊ ಒಂದು ಸರ್ ಅಂದರೆ ಈ ಸಿಚುವೇಶನ್ ಎಲ್ಲರಿಗೂ ಗೊತ್ತಿರೋದೇ ಈ ವಿಷಯ. ಸೊ ಈ ಥರದ್ದೊಂದು ಸಿಚುವೇಶನು 2011ರಲ್ಲಿ ನೀವು ಕೂಡ ಈ ಸಿಚುವೇಶನ್ನ ಫೇಸ್ ಮಾಡಿದ್ರಿ. ಸಾರಥಿ ರಿಲೀಸ್ ಬಿಫೋರು ಆ ಒಂದು ದಿನಗಳು ಹೇಗಿತ್ತು? ನೀವು ಸತ್ಯಪ್ರಕಾಶು, ಅವರು ಪ್ರಕಾಶು. ಸೊ ಪ್ರಕಾಶ್ ಅವ್ರಿಗೆ ಮತ್ತೆ ಅದೇ ಥರದ್ದೊಂದು ಸಂಕಷ್ಟ ಎದುರಾಗಿದೆ. ಸೊ ಈ ಒಂದು ವಿಚಾರದ ಬಗ್ಗೆ ನಿಮಗಾದಂಥ ಅನುಭವ ಹೇಗಿತ್ತು ಆ ಸಂದರ್ಭದಲ್ಲಿ ಅಂತ? ಸರ್, ಸಿನಿಮಾ ಏನೋ ಮಾಡಿದ್ವಿ. ರಿಲೀಸ್ ಟೈಮಲ್ಲಿ ನಾವು ಪಟ್ಟಂಥ ಕಷ್ಟ ಯಾವ ಶತ್ರುಗಳಿಗೂ ಬರಬಾರ್ದು. ಕಾರಣ ನಿಮಗೆ ಗೊತ್ತಿದೆ. ಆ ಒಂದು ಸಂದರ್ಭದಲ್ಲೂ ನಮ್ಮ ಹೀರೋ ಸರ್ ಇದೇ ಥರನೇ ಆಗಿತ್ತು. ಸಾಂಸಾರಿಕ ಕುಟುಂಬದ ಹಿನ್ನೆಲೆಯಿಂದ ಆಗಿತ್ತು. ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ.
ನಮ್ಮದು ಸಿನಿಮಾ ಮುಗಿದಿತ್ತು, ರಿಲೀಸಿಗೆ ಬರಬೇಕಾಗಿತ್ತು, ಇದು ಬಂದಿರಲಿಲ್ಲ, ಸೆನ್ಸಾರ್ ಸರ್ಟಿಫಿಕೇಟ್ ಬಂದಿರಲಿಲ್ಲ ಸರ್. ರಾತ್ರಿ 2 ಗಂಟೆ ಆಯಿತು. ಅದಕ್ಕೆ ಹಿಂದಿನ ದಿವಸ ನಾನು ಏನು ಮಾಡಿದೆ ಸರ್, ಜೈಲ್ ಹತ್ರನೇ ಹೋಗಿ ದರ್ಶನ್ ಸರ್ನ, ಏನು ಸರ್ ಏನಾದ್ರು ಮಾಡಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಡೇಟ್ ಹಾಕ್ಸೋದು ಮುಂಚೆ 1 ವಾರ ಮುಂಚೆ ಹೋದಾಗ, ನೋಡಿ ನಿರ್ಮಾಪಕರೇ ತುಂಬ ಬಡ್ಜೆಟ್ ಜಾಸ್ತಿ ಆಗಿದೆ, ಯೋಚನೆ ಮಾಡಿ ದುಡುಕಬೇಡಿ, ನಾನು ಬೇರೆ ಇಲ್ಲಿದ್ದೀನಿ, ಪ್ರಮೋಷನ್ ಮಾಡೋಕ್ಕಾಗಲ್ಲ, ಯಾಕಂದರೆ ನೀವು ಮನೆ ಮಠ ಮಾರಿಬಿಟ್ಟು ದುಡ್ಡು ತಂದು ಹಾಕಿರ್ತೀರ, ನಾನು ಹೇಗೆ ಹೇಳಲಿ ಮಾಡಿ ಅಂತ, ದಯವಿಟ್ಟು ಯೋಚನೆ ಮಾಡಿ ತಿಳ್ಕೊಂಡು ನೋಡಿ ಸರ್, ತಲೆ ಕೆಡಿಸ್ಕೊಂಬೇಡಿ ಸರ್, ಏನೇ ಆದರೂ ನಾನು ಮಾಡೇ ಮಾಡ್ತೀನಿ, ನಿಮ್ಮ ಆಶೀರ್ವಾದ ಒಂದು ಇರಲಿ, ನೀವು ಹೇಳಿ ಸರ್ ಅಂತ ಹೇಳ್ಬಿಟ್ಟು ಅವ್ರು ಕೇಳಿದಂಥ ಸಂದರ್ಭದಲ್ಲಿ ನಮ್ಮ ಸಿನಿಮಾ ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಮ್ಮ ಚಂದ್ರಣ್ಣರು ಏನು ಮಾಡಿದರು, ದಿನಕರಿಗೆ ಒಂದು ಏರಿಯಾ ಬರ್ಕೊಟ್ಟಿದ್ರು, ರೆಮ್ಯುನರೇಷನ್ ಬದಲಾಗಿ ದರ್ಶನ್ ಅವ್ರಿಗೆ ಮೈಸೂರು ಏರಿಯಾ ಬರ್ಕೊಟ್ಟಿದ್ರು. ಇನ್ನು ನಾಳೆ ಎಲ್ಲ ನಾಡಿದ್ದು ಸಿನಿಮಾ ರಿಲೀಸ್ ಮಾಡಬೇಕಾದಾಗ ದರ್ಶನ್ ಅವರ ಏರಿಯಾ ಇತ್ತಲ್ಲ, ಬಡ್ಜೆಟ್ಟು ತಮಗೆ ಗೊತ್ತಿರ್ಬೇಕು, ಆ ಕಾಲಕ್ಕೇ ದರ್ಶನ್ ಅವ್ರ ಪಿಕ್ಚರೆಲ್ಲ ನನಗೆ ಹೇಳ್ತಿದ್ರು ಗಾಂಧಿನಗರದಲ್ಲಿ, ಯಾರೋ ಹುಡುಗ ಹುಚ್ಚುತನವಾಗಿ ಮಾಡ್ತಾವನೆ, ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲ. ಇವತ್ತು ದರ್ಶನ್ ಅವರು ಸಿನಿಮಾ ಮಾಡಿದ್ರೆ 7ರಿಂದ 7.5 ಕೋಟಿ ಒಳಗಡೆ ಬಡ್ಜೆಟ್ ಮಾಡಿದ್ರೆ ಸೇಫ್ ಆಗ್ತಾರೆ, ಚೆನ್ನಾಗಿತ್ತು ಅಂದರೆ, ಇಲ್ಲಾಂದರೆ ಕಾಸು ಬರೋಲ್ಲ ಅಂತ ಎಲ್ಲ ಮಾತಾಡ್ತಾಯಿದ್ರು. ನಾನು ಹೇಳಿದೆ, ನಾನು ಬರಬೇಕಾದ್ರೆ ಏನು ದುಡ್ಡು ತಂದಿಲ್ಲ, ನಮ್ಮ ತಂದೆ ಆಸ್ತಿನೂ ಯಾವುದು ಮಾರಿಲ್ಲ, ನಾನು ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡೋದು ಏನೇ ಆಗಲಿ ಮಾಡೇ ಬಿಡೋಣ ಅಂಥೇಳಿ ಮಾಡಿದ್ವಿ. ಸುಮಾರು 14 ಅವತ್ತಿನ ಕಾಲಕ್ಕೆ ದರ್ಶನ್ ಅವರಿಗೆ ಡಬಲ್ ಬಡ್ಜೆಟ್ ಮೂವಿ, ಸಾರಥಿ ಮೂವಿ. ಸೊ ಪಾಪ ದರ್ಶನ್ ಅವರು ನಾನು ರಿಲೀಸ್ ಮಾಡಬೇಕು ಅಂತ ಕೇಳಿದಾಗ, ಹಿಂಗೆ ಏರಿಯಾ ಇದೆ ಸರ್, ಹಿಂಗೆ ಮೈಸೂರು ಏರಿಯಾ ಬರ್ಕೊಟ್ಟಿದ್ರಲ್ಲ ಚಂದ್ರಣ್ಣವ್ರು, ಏನು ಮಾಡೋಣ ಅಂತ ಕೇಳಿದೆ. ಸರ್ ಅವರು ಹಿಂದೂ ಮುಂದೆ ಏನೂ ನೋಡಲಿಲ್ಲ ಸರ್, ಗೊತ್ತಿತ್ತು ಮೈಸೂರು ಏರಿಯಾ ಒಳ್ಳೆ ರೇಟ್ಗೆ ಹೋಗುತ್ತೆ ಅಂತಲೂ ಗೊತ್ತಿತ್ತು. ಅವರು ಏನೂ ಮಾತಾಡಲಿಲ್ಲ, ನಿರ್ಮಾಪಕರೇ ನಿಮ್ಗೆ ಒಳ್ಳೇದಾದರೆ ನಂದೇನು ತೊಂದರೆನೇ ಇಲ್ಲ, ತೊಗೊಳ್ಳಿ, ನೀವು ಏರಿಯಾ ನಿಮಗೇನು ಜಾಸ್ತಿ ಬರೋದಾದ್ರೆ ಕೊಟ್ಕೊಂಡು ನಂದೇನಿದೆ ರೆಮ್ಯುನರೇಷನ್ ಮಾತಾಡಿದ್ವಿ ಅದು ಕೊಡಿ ಪರವಾಗಿಲ್ಲ ಅಂದರು. ಯಾವ ಹೀರೋ ಹೇಳ್ತಾರೆ ಸರ್, ಇವಾಗ ಸತ್ಯ ಹೇಳ್ತಾಯಿದ್ದೀನಿ. ಎಷ್ಟೋ ಸತಿ ನನ್ನ ಅವರು ಒಳಗಡೆ ಹೋದಂಥ ಮತ್ತೆ ಒಳಗೋದಂಥ ಸಂದರ್ಭದಲ್ಲಿ ಇಂಟ್ರ್ಯೂ ಮಾಡೋದಕ್ಕೆ ಎಲ್ಲರೂ ಕೇಳಿದ್ರು, ಯಾಕೆ ಅವ್ರು ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ನಾವು ಹೇಳೋದು ಅವೆಲ್ಲ ಚೆನ್ನಾಗಿರಲ್ಲ, ಅಥವಾ ನಾನು ಬೇರೆ ಸಿನಿಮಾ ಮಾಡ್ತಾಯಿದ್ದೀನಿ, ಇವನು ಐಪ್ಕೇನೋ ಹೇಳ್ತಾನೆ ಅನ್ನೋದು ಇವೆಲ್ಲ ಆಗುತ್ತೆ ಅಂತ ನಾನು ಅದ್ರ ಬಗ್ಗೆ ಹೇಳೋಕ್ಕೆ ಹೋಗಿರಲಿಲ್ಲ. ಇವತ್ತು ವಿಧಿ ಇಲ್ಲ, ಹೇಳಲೇಬೇಕು, ನೀವು ಪರಿಸ್ಥಿತಿಗೆ ಬಂದಿದ್ದೀರಾ, ಬಂದಿದ್ದೀರಾ, ಈ ಥರ ಎಲ್ಲ ನಡೀತು ಸರ್. ಆ ಸಂದರ್ಭದಲ್ಲಿ ಇನ್ನೊಂದು ಏರಿಯಾ ಬಂದು ಬಳ್ಳಾರಿ ದುರ್ಗ ಅಂತ, ಚಿತ್ರದುರ್ಗ ಬಳ್ಳಾರಿ, ದಿನಕರ್ ಅವ್ರಿಗೆ ಕೊಟ್ಟಿದ್ವಿ. ದಿನಕರ್ ಅವ್ರು ಯಾವುದೇ ಕಾರಣಕ್ಕೂ ನನಗೂ ಸುರೇಶ್ ಗೌಡರು ಎಲ್ಲ ಕೇಳಿ ಕಾಂಪ್ರಮೈಸ್ ಮಾಡಿದ್ರು. ಆಯಿತು ಕಣಪ್ಪ, ಬಡ್ಜೆಟ್ ಇದಾಗಿದೆ, ಹೆವಿ ಆಗಿದೆಯಲ್ಲ, ಏನೋ ಮಾಡಿ, ಈಗ ನಿಮ್ಮ ಅಣ್ಣವರು ಬಿಟ್ಕೊಟ್ಟಿದ್ದಾರೆ, ನೀವು ಇದು ಮಾಡೋ ಅಂತ. ಇಲ್ಲ ಸರ್, ನಾನು ಯಾವುದೇ ಕಾರಣಕ್ಕೂ ನನಗೆ ಏರಿಯಾ ಬೇಕೇ ಬೇಕು ಅಂತ. ಸರಿ ಆಯಿತು, ಮಾಡೋಣ ಬಿಡಿ ಸರ್, ಹೋಗಲಿ ಪ್ಲೀಸ್ ಮಾಡೋಣ ಅಂತ. ರಾತ್ರಿ 2 ಗಂಟೆ, ಸೆನ್ಸಾರ್ ಸರ್ಟಿಫಿಕೇಟ್ ಬಂದಿಲ್ಲ. 5 ದಿವಸಕ್ಕೆ ಪರಮಾತ್ಮ ಸಿನಿಮಾ ಬೇರೆ ರಿಲೀಸ್ ಇತ್ತು, ಥಿಯೇಟ್ರ್ ಕೊಟ್ಟರು ಸಾಕು ಅನ್ನೋ ಪರಿಸ್ಥಿತಿ ಇತ್ತು. ನಮ್ಮ ಹೀರೋ ಸರ್ ಜೈಲಲ್ಲಿದ್ದರು. ಸರ್ ಅವತ್ತಿನ ಕಷ್ಟ ಅಂದರೆ ಯಾವ ಶತ್ರುಗೂ ಬರಬಾರ್ದು ಅಂತ ಹೇಳ್ತೀನಿ. 2 ಗಂಟೆ ರಾತ್ರಿ ಸಾಲ್ವ್ ಆಯಿತು ಸರ್, ನೆಗೆಟಿವ್ದೆಲ್ಲ ಬಿಡಿಸ್ಕೊಂಬಂದು. ಅವತ್ತು ಥಿಯೇಟ್ರಿಕಲ್ಲಲ್ಲಿ ಅಡ್ವಾನ್ಸಲ್ಲೇ ದರ್ಶನ್ ಸಿನಿಮಾಕ್ಕೆ ಹೆಚ್ಚು ಕಡಿಮೆ 2.5ರಿಂದ 3 ಕೋಟಿ ಅಡ್ವಾನ್ಸ್ ಬರುತ್ತೆ ಅಂತಿತ್ತು. ನಮ್ಮದು ಕಮಿಟ್ಮೆಂಟ್ ಇದ್ದಿದ್ದೆ 80 ಲಕ್ಷ. 80 ಲಕ್ಷ ನಾವು ತೀರುವಳಿ ಮಾಡೋಕ್ಕಾಗಿಲ್ಲ, ಅದು ಅಡ್ವಾನ್ಸ್ ಕೊಡಲಿಲ್ಲ. ಆಯ್ತಪ್ಪ, ಥಿಯೇಟ್ರ್ ಕೊಡಬೇಕಾದ್ರೆ ಒಂದು ಕಂಡೀಷನ್ ಹಾಕಿದ್ರು, ಸರ್ ನಾವು ಪರಮಾತ್ಮಗೆ ರಿಲೀಸ್ಗೆ ನಾವು ಆಮೇಲೆ ಶೋ ಕೊಡೋಕ್ಕಾಗಲ್ಲ, ತಿರ್ಗಿ ಆಮೇಲೆ ಆ ಥರ ಇದ್ದರೆ ಮಾತ್ರ ಆಗ್ತದೆ ಅಂತ ಕೆಲವು ಕಂಡೀಷನ್ ಹಾಕಿದ್ರು. 5 ದಿವಸಕ್ಕೆ ಕೆಲವರು ಥಿಯೇಟ್ರ್ ಕೊಟ್ಟರು. ಪರವಾಗಿಲ್ಲ ಕೊಡಿ ಸರ್ ಅಂಥೇಳಿ ಇದು ಮಾಡಿದ್ವಿ. ಸಿನಿಮಾ ರಿಲೀಸ್ ಆಯಿತು. ಏನು ದರ್ಶನ್ ಅವರ ಅಭಿಮಾನಿಗಳಿದ್ದರು, ಕನ್ನಡ ಪ್ರೇಕ್ಷಕರಿದ್ದರು, ಸಿನಿಮಾ ಚೆನ್ನಾಗಿತ್ತು, ಎಲ್ಲ ಕೈ ಹಿಡಿದ್ರು. ತದನಂತರ ಏನಾಯಿತು ಅಂತೇಳಿ ನಿಮಗೆ ಗೊತ್ತು. ಆಮೇಲೆ ಯಾರು 1 ವಾರ ಕೊಡ್ತೀವಿ ಅಂತಿದ್ದವರು, ಸರ್ ನಮ್ಮದು ಕಂಟಿನ್ಯೂ ಮಾಡಿ, ನಮ್ಮ ಥಿಯೇಟ್ರ್ ಕಂಟಿನ್ಯೂ ಮಾಡಿ ಅಂದರು. 11 ವಾರಕ್ಕೇ. ಸೆಕೆಂಡ್ ವೀಕ್ ಆದಮೇಲೆ ನಮ್ಮದು ಫಸ್ಟ್ ವೀಕ್ ಏನು ಸೇರಿತ್ತು, ಸೆಕೆಂಡ್ ವೀಕ್ ಜಾಸ್ತಿ ಆಯಿತು. 2ನೇ ಫಿಲ್ಮ್ ಅಪೋಸಿಟ್ ಸಿನಿಮಾ ಬಂದ್ರೂ ನಮ್ಮದು ಶೇರ್ ವೈಸ್ ಜಾಸ್ತಿ ಆಯಿತು, ಥಿಯೇಟ್ರಿಕಲ್ಲು ಇದು. 3rd ವೀಕ್ ಇನ್ನೂ ಜಾಸ್ತಿ ಆಯಿತು. ಹಂಗೆ 4th ವೀಕ್ ಹೋಗ್ತಾ ಆಮೇಲೆ ದರ್ಶನ್ ಅವರು ಸೆಕೆಂಡ್ ವೀಕಿಗೆ ಬಂದರು. ತಮಗೆಲ್ಲ ಗೊತ್ತಿದೆ, ಇಡೀ ಕರ್ನಾಟಕ ರಾಜ್ಯನ ಪ್ರತಿಯೊಂದು ಮೂಲೆನೂ ಸುತ್ತಿಸಿದೆ ನಾನು. ಯಾಕಂದರೆ ನಾವು ಸಿನಿಮಾಕ್ಕೆ ಹೊಸಬ್ರು, ನಮಗೂ ಆಸೆ ಇವತ್ತು. ಯಾಕಂದರೆ ಮೈಸೂರು ಏರಿಯಾನೇ ನಾನು ಇನ್ನೂ ದುಡ್ಡು ಕೊಟ್ಟಿಲ್ಲ. ಆಯ್ತು ಸರ್, ನಿಮ್ಗೆ ಒಳ್ಳೇದಾಗೋದಾದ್ರೆ ಮಾಡ್ಕೊಳ್ಳಿ ಅಂತ. ಇವತ್ತು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಸತಿ ನೀವು ಚಾನಲ್ನವರೆಲ್ಲ ಕರೆದ್ರು ಮಾತಾಡೋದಕ್ಕೆ,
ಸಮಯ ಕೂಡ ಬಂದಿರಲಿಲ್ಲ. ಬಟ್ ನಾನೇನೋ ಹೇಳೋದು ಅದೇನೋ ಇದಾಗೋದು ಬೇಡ ಅಂಥೇಳಿ ನಾನು ಹೇಳೋಕ್ಕೆ ಹೋಗಿರಲಿಲ್ಲ. ಈ ಥರ ಆಯಿತು ಸರ್. ಸೊ ಈಗ ಅದೇ ರೀತಿಯೇ ಇವತ್ತು ಏನು ಪ್ರಕಾಶ್ ಅವರು ಸಹ ಅವತ್ತು ನಾನು 14 ಕೋಟಿ ಡಬಲ್ ಬಡ್ಜೆಟ್ ಹಾಕಿದೆ. ಇವತ್ತು ಅವರು ಇವತ್ತೇನು ದರ್ಶನ್ ಸಾರ್ದು ಕಾಟೇರ ಹಿಂದಿಂತ ಅದಕ್ಕಿಂತ ಜಾಸ್ತಿ ಬಂಡವಾಳ ಹಾಕಿ ಇವತ್ತು ಮಾಡಿದ್ದಾರೆ. ಖಂಡಿತ ಅವ್ರು ಒಳ್ಳೆಯದಾಗುತ್ತೆ, ಜನರು ಕೈ ಹಿಡಿತಾರೆ. ದರ್ಶನ್ ಅಭಿಮಾನಿಗಳೂ ಸಹ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಒಬ್ಬ ಹೋಟ್ಲು ಸಪ್ಲೈಯರು ನಮ್ಮ ಸಿನಿಮಾನ ಹೇಳ್ತಾ ಇದ್ದ, ಸಾರ್ 13 ಶೋ ಒಂದು ದಿವಸಕ್ಕೆ 5 ಶೋ ಇದ್ದರೆ 5 ಶೋನೂ ನೋಡ್ತೀನಿ, ಒಂದು ವಾರ ಕಂಟಿನ್ಯೂಸ್ ನೋಡಿರೋ ಅಂಥ ಜನ ಸರ್ ಇದ್ದಾರೆ. ಆ ಥರ ದರ್ಶನ್ ಅಭಿಮಾನಿಗಳು ಕಂಟಿನ್ಯೂಸ್ ಒಂದು ವಾರ ನರ್ತಕಿನಲ್ಲಿ ಮಾರ್ನಿಂಗ್ ಶೋ ನೋಡಿದ್ರೆ ರಾತ್ರಿ ಸೆಕೆಂಡ್ ಶೋವರೆಗೂ ನೋಡ್ತಾಯಿದ್ರು. ಈ ಥರ ಹುಚ್ಚು ಅಭಿಮಾನಿಗಳು ದರ್ಶನ್ ಅವ್ರಿಗಿರೋದು. ಸೊ ಇದರಿಂದ ಪ್ರಕಾಶ್ ಅವ್ರಿಗೂ ಸಹ ನನ್ನ ಏನು ತೊಂದರೆನೇ ಆಗಲ್ಲ. ಸಿನಿಮಾ ಚೆನ್ನಾಗಿತ್ತು ಅಂದರೆ ಜನ ಪ್ರೇಕ್ಷಕರು ಕೈ ಹಿಡಿತಾರೆ. ಇವತ್ತು ನೋಡ್ತಾ ಇದ್ದೀರಾ ಸೂಫ್ರಮ್ಸು ಕಂಟೆಂಟ್ ಇರಬೇಕು, ಕಂಟೆಂಟ್ ಓರಿಯೆಂಟ್ ಆದರೆ ಯಾವುದೇ ಕಾರಣಕ್ಕೂ ಜನ ಕೈ ಹಿಡಿತಾರೆ ಸರ್. ಅವ್ರಿಗೇನು ತೊಂದರೆ ಆಗಲ್ಲ. ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಪ್ರಕಾಶ್ ಅವರು ಧೈರ್ಯವಾಗಿ ಮಾಡಿ, ನಿಮ್ಗೆ ಒಳ್ಳೆಯದಾಗುತ್ತೆ, ದೇವ್ರು ಸಕ್ಸಸ್ ಕೊಡ್ತಾನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಒಂದು ಆವಾಗಲೇ ಒಂದು ಮಾತು ಹೇಳ್ತಾ ಇದ್ದಾರೆ, ಅಂದರೆ ನಿರ್ಮಾಪಕರ ಬಗ್ಗೆ ಅವರು ದರ್ಶನ್ ಅವ್ರಿಗಿರೋಂಥ ಕಾಳಜಿ ಮತ್ತು ಇದು ಪ್ರತಿಯೊಬ್ಬ ನಿರ್ಮಾಪಕರು ಹೇಳ್ತಾರೆ, ಅವ್ರ ಜೊತೆ ಕೆಲಸ ಮಾಡಿದವರು ಎಲ್ಲರೂ ಕೂಡ. ರೀಸೆಂಟ್ಲಿ ಅವರೊಂದು ಪೋಸ್ಟನ್ನು ಹಾಕಿದ್ರು, ಅವರು ಶ್ರೀಮತಿಯವ್ರ ಕಡೆಯಿಂದ ಒಂದು ಪೋಸ್ಟನ್ನು. ಅದರಲ್ಲೂ ಕೂಡ ಅಂದರೆ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಕೇಳ್ಪಟ್ಟಿದ್ದು ಈ ಒಂದು ಡೆವಿಲ್ ವಿಚಾರಕ್ಕೆ, ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂತ 104 ಡಿಗ್ರಿ ಜ್ವರ ಇದ್ದರೂ ಅಥವಾ ಅವ್ರಿಗೇನು ಬ್ಯಾಕ್ದು ಪೇಯ್ನ್ ಇದ್ದರೂ ನಿರ್ಮಾಪಕರು ತೊಂದರೆ ಆಗಬಾರ್ದು, ಅದನ್ನ ಮುಗಿಸ್ಕೊಡ್ಲೇಬೇಕು ಅನ್ನೋದು 18ರಿಂದ 22 ಗಂಟೆ ಸತತವಾಗಿ ಕೆಲಸ ಮಾಡ್ತಿದ್ರಂತೆ ಈ ಒಂದು ಸಿನಿಮಾ ಮುಗಿಸ್ಕೊಡೋದಕ್ಕೆ. ಸೊ ನಿಮ್ಮ ಒಂದು ಸಿನಿಮಾ ಮಾಡೋವಂಥ ಹಂತದಲ್ಲೂ ಕೂಡ ಹಾಗೆ ಇದ್ದರೆ ಹೇಗಿತ್ತು ಅಂತ? ಖಂಡಿತ ಸರ್. ಇದು ನಾನು ಕೇಳ್ಪಟ್ಟೆ, ರಾಜಸ್ಥಾನದಲ್ಲಿ 22 ದಿವಸ ಶೂಟಿಂಗ್ನ ಕೇವಲ 12 ದಿವಸಕ್ಕೆ ಮುಗಿಸ್ಕೊಂಬಂದರು ಅಂತ. ಒಂದು ದಿವಸಕ್ಕೆ 23 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಿದ್ರು. ಅಂಥದ್ದು 23 ದಿವಸ ಇದ್ದ ಶೂಟಿಂಗ್ನ 12 ದಿವಸಕ್ಕೆ ಕಂಪ್ಲೀಟ್ ಮಾಡಿದ್ರಂತೆ. ಎಲ್ಲರನ್ನೂ ಸಾರೇ ಎಬ್ಬರಿಸಿದ್ರಂತೆ, ನಡ್ರಿ ಶಾರ್ಟ್ಗೆ ಹೋಗೋಣ ಅಂತೇಳಿ. ರಾತ್ರಿ 9 ಗಂಟೆ ಆದ್ರೂ ಬ್ರೇಕ್ ಮಾಡ್ತಿರ್ಲಿವಂತೆ. ಅದೇ ರೀತಿ ನಮ್ಮದಲ್ಲಿ ಪಾಂಡಿಚೇರಿನಲ್ಲಿ ಏನಾಯಿತು ಸರ್, ಫಸ್ಟ್ ಡೇ ಹೋದಾಗ ಕುದುರೆ ಸತ್ತೋಯ್ತು, ಇನ್ನೊಂದು ಸತಿ ಹೋದಾಗ ಶರತ್ ಕುಮಾರ್ ಕುದುರೆಯಿಂದ ಬಿದ್ದರು ಬ್ಯಾಕ್ ಬೋನೆಟ್ ಸರ್. ಇದು ಆ ಒಂದು ಸಂದರ್ಭದಲ್ಲಿ ಹೋದ್ಮೇಲೆ ಏನಾದರೂ ಒಂದು ಆಗಲೇಬೇಕು ಅಂಥೇಳಿ ಇದೇ ರೀತಿಯಲ್ಲೇ ಇವಾಗೇನು ಡೆವಿಲಲ್ಲಿ ಮಾಡಿದ್ರು ಅದೇ ರೀತಿಯಲ್ಲಿ ನಮ್ಮ ಸಾರಥಿನಲ್ಲೂ ಬೆಳಗ್ಗೆ 6 ಗಂಟೆಗೆ ಎದ್ದಾಡ್ರಿ ಅಂತ ಬೇಗ ಫಾಸ್ಟಾಗಿ ಮಾಡಿಸಿ. ಕೇರಳದಲ್ಲಿ ಚಾಲಕುಡಿನಲ್ಲಿ ದೇವ್ರ ಸ್ಟ್ಯಾಚ್ಯೂದ್ ಮಾಡಿದ್ದು ಅಮ್ಮಂದು ಸರ್. ಯಾರನ್ನೂ ನಾನು ನೋಡಿಲ್ಲ ಸರ್ ಈ ಥರ ಇಂಡಸ್ಟ್ರಿ ಒಳಗೆ. ಆ ಥರ ಡೆಡಿಕೇಶನ್. ಒಬ್ಬ ನಿರ್ಮಾಪಕನಿಗೆ ಏನಾದರೂ ಒಂದು ಒಳ್ಳೇದಾಗಬೇಕು ಅಂದರೆ ಬೆಳಿಗ್ಗೆ 6 ಗಂಟೆಗೆ ಸರ್ 6:30 7ಗೆಲ್ಲ ಅಲ್ಲಿರೋರು ಸರ್. ನಾವು ನಿರ್ಮಾಪಕ ಬಂಡವಾಳ ಹಾಕೋರು, ನಾವು ಹೋಗೋದು ಲೇಟ್ ಆಗಿರೋ, ಅವ್ರು ಆಲ್ರೆಡಿ ಅಲ್ಲಿದ್ದು ಬನ್ನಿರಿ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಶಾರ್ಟಿಗೆ ರೆಡಿ ಮಾಡ್ತಾಯಿದ್ರು. ಆ ಥರ ವ್ಯಕ್ತಿತ್ವ ಸರ್. ಅದರಲ್ಲೇ 2 ಮಾತೇ ಅಲ್ಲ, ಸತ್ಯ ಅದು ಸರ್. ಅಂದರೆ ಇನ್ನೊಂದು ಅಂದರೆ ಈಗ ತುಂಬ ಸಲ ನಾವು ಕ್ವಾಲಿಟಿ ಬಗ್ಗೆ ಮಾತಾಡೋ, ಸಿನಿಮಾ ಕ್ವಾಲಿಟಿ ಬಗ್ಗೆ ಅಥವಾ ಅದರ ಒಂದು ಒಳ್ಳೆ ಕಂಟೆಂಟ್ ಬಗ್ಗೆ ಯಾವಾಗಲೇ ಹೇಳ್ತಾಯಿದ್ರಿ. ಸೊ ಬಂಡವಾಳ ಅನ್ನೋದು ನಾವು ಎಷ್ಟು ಹಾಕ್ತೀವಿ ಅನ್ನೋದು ಅಥವಾ ನಾವು ಚೌಕಟ್ಟಲ್ಲಿ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್, ಅದು ಕೇಳಿದಷ್ಟು ಕೊಡೋದು ಇಂಪಾರ್ಟೆಂಟಾ ಅಂತ. ಅಂದರೆ ಆ ಒಂದು ವ್ಯತ್ಯಾಸ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ. ಅಂದರೆ ನೀವು ಅಂದರೆ ಈಗ ದರ್ಶನ್ ಅಂತ ನಟನ ಇಟ್ಕೊಂಡು ಅಂಥ ಸಂಕಷ್ಟ ಬಂದರೂ ಕೂಡ ಅದನ್ನು ಹೆದರಿಸಿ ಅದಕ್ಕೂ ಮೀರಿದ ಒಂದು ಸಕ್ಸಸ್ಸು ನಿಮ್ಗೆ ಸಿಕ್ತು. ಸೊ ಆ ಥರದ ಸಂದರ್ಭಗಳು ಹೇಗಾಗುತ್ತೆ ಅಂತ ಸರ್. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಪ್ರೇಕ್ಷಕ 2.25 ಗಂಟೆ 2.5 ಗಂಟೆ ಬಂದು ನೋಡಬೇಕಾದ್ರೆ ಅವನ ಶ್ರಮ ಒಂದು ದಿವಸಕ್ಕೆ 500 ರೂಪಾಯಿ 1000 ರೂಪಾಯಿ ಸಂಪಾದನೆ ಮಾಡ್ತಾನೆ. ನಾನು ಹೇಳ್ತಾ ಇರೋದು ಐ-ಫೈ ಫ್ಯಾಮಿಲಿಯರ್ಗೆ ಹೇಳ್ತಾ ಇಲ್ಲ. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯರ್ ಏನು ಮಾಡ್ತಾರೆ, ಅವ್ನ ದಿನಕ್ಕೆ ಆದಾಯನೇ 500ರಿಂದ 1000 ರೂಪಾಯಿ ಇರ್ತದೆ, ಅಥವಾ 1500 ರೂಪಾಯಿ. ಆತನೇ ಪಿಕ್ಚರ್ ಬಂದು ನೋಡೋದು. ಅಂಥವನು ಅವನಿಗೆಲ್ಲೂ ಮೋಸ ಆಗಬಾರ್ದು ಸರ್. ಇವತ್ತು 200 ರೂಪಾಯಿ 250 ರೂಪಾಯಿ ಕೊಟ್ಟು ನೋಡೋಂಥ ಒಬ್ಬ ಪ್ರೇಕ್ಷಕನಿಗೆ ಅವನು 2 ಕಾಲ ಅವ್ರು ಏನಕ್ಕೆ ಬಂದಿರ್ತಾನೆ, ವಾರೆಲ್ಲ ಅವನು ಶ್ರಮಪಟ್ಟು ಕೆಲಸ ಮಾಡಿ ಆ ಒಂದು ನೆಮ್ಮದಿನಲ್ಲಿ ಒಂದು 2.5 ಗಂಟೆ ಕಾಲ ಕಳ್ಕೊಂಡು ಹೋಗೋಣ ಅಂತ ಬಂದಿರ್ತಾನೆ. ಆ ಒಂದು ಸಂತೋಷನ ನಾವು ಈ ಸಿನಿಮಾಗಳಲ್ಲಿ ಏನು ಮಾಡಿರ್ತೀವಿ ಅದರಲ್ಲಿ ಕಂಟೆಂಟ್ ಇದ್ದು ಅದರಲ್ಲಿ ಒಳ್ಳೆ ಒಂದು ಇದ್ದಿದ್ದಂಥ ಸಂದರ್ಭದಲ್ಲಿ ಪ್ರೇಕ್ಷಕ ಯಾವತ್ತೂ ಕೈ ಬಿಡೋಲ್ಲ. ಹೇಳಿದ್ನಲ್ಲ ಉದಾಹರಣೆ, 8 ಸತಿ 10 ಸತಿ ನೋಡಿದೆ ಅಂತ ಹೇಳೋರು ಒಬ್ಬೊಬ್ಬರು ಪ್ರೇಕ್ಷಕರು. ಸೊ ಆ ಥರ ಇವತ್ತು ಅವತ್ತಿನ ಕಾಲಕ್ಕೆ ಅದು ಜಾಸ್ತಿ ಆಯಿತು. ಇವತ್ತು ನಾನು ಇವಾಗ ಇನ್ನೂ ಕೇಳೋಕ್ಕೆ ಬಂದಿಲ್ಲ ಲ್ಯಾಂಡ್ಲಾರ್ಡ್ ಅಂತ, ಇದು ಅದೇ ರೀತಿನೇ ಆಗಿರೋದು. ಎಷ್ಟೋ ಜನ ಅಲ್ಲೇ ಗಾಂಧಿನಗರದಲ್ಲಿ ಇವನೇನಪ್ಪ ಹುಚ್ಚ ಅಂತಾರೆ. ಆ ಥರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳಿಗೆ ಖರ್ಚು ಮಾಡೋದ್ರಲ್ಲಿ ಏನೂ ಇಲ್ಲ ಸರ್. ಜನ ಮೆಚ್ಕೊಂಡ್ರೆ ತಾನೇ ಮೌತ್ ಪಬ್ಲಿಸಿಟಿ ಬಂದಾಗ ಬಂದುಬಿಡ್ತಾರೆ ಸರ್. ಅದರಲ್ಲಿ ಕಾಣುತ್ತೆ ಮೇಕಿಂಗಲ್ಲಿ, ನಾವು ಮಾಡಿರೋ ಮೇಕಿಂಗಲ್ಲಿ. ಸರ್ ಈಗ ಈ ಲಾಸ್ಟ್ ಟೈಮು ದರ್ಶನ್ ಅವರು
ಶೈಲಿಗೆ ಹೋದಂಥ ಸಂದರ್ಭದಲ್ಲಿ ಅಥವಾ ರೀಸೆಂಟ್ಲಿನೇ ಮೊನ್ನೆ ಅಂದರೆ ನಾನು ಈ ಸಲ ಅಲ್ಲ ಅದಕ್ಕೆ ಹಿಂದಿನ ಸಲ ಆ ವಿಚಾರಕ್ಕೆ ತುಂಬ ಸಿನಿಮಾಗಳು ರಿಲೀಸ್ ಮಾಡಿದ್ರು, ಅವ್ರ ಅಭಿಮಾನಿಗಳು ತುಂಬ ಒತ್ತಾಯ ಮಾಡಿದರು. ಸಾರಥಿ ನನ್ನ ನೋಡ್ದಂಗೆ ಒಂದು ಕಡೆ ಥಿಯೇಟ್ರ್ ಲಿಸ್ಟ್ ಹಾಕ್ಬಿಟ್ಟಿದ್ರು, ರಿಲೀಸ್ ಆಗ್ತಿದೆ ಅಂತಲೇ ಯಾರೋ ಹಾಕ್ಬಿಟ್ಟಿದ್ರು ಪೋಸ್ಟು. ಸೊ ಆದರೂ ಕೂಡ ಅದು ರಿಲೀಸ್ ಮಾಡಲಿಲ್ಲ ನೀವು, ಕಾರಣ? ಸರ್ ಈಗ ತಮಗೆ ಗೊತ್ತಿದೆ, ಹೀರೋ ಅವ್ರು ಒಳಗಡೆ ಇದ್ದಾರೆ, ಅವರ ಒಂದು ಅಡ್ವಾಂಟೇಜ್ ತೊಗೊಂಡು ನಾವು ಅಂಥ ಸಂದರ್ಭದಲ್ಲಿ ದುಡ್ಡು ಮಾಡೋಕೆ ಬಂದರು. ಸುಮಾರು ಜನ ಬಂದರು, ಒಂದು 10-15 ಜನ ಡಿಸ್ಟ್ರಿಬ್ಯೂಟ್ರುಗಳು ಹೇಳಿದ್ರು, ಸರ್ ನಾವು ರಿಲೀಸ್ ಮಾಡ್ತೀವಿ, ನಿಮಗೆ 40 ಲಕ್ಷ ಬೇಕಾ 50 ಲಕ್ಷ ನಾವು ಕೊಡ್ತೀವಿ, ನಾವು ರಿಲೀಸ್ ಮಾಡ್ಕೊತೀವಿ, ನಮಗೆ ಕೊಡಿ, ಇದು ಕೊಡಿ ಅಂತ ಕಂಟೆಂಟ್ ಕೊಡಿ ಅಂತ. ನಾನು ಹೇಳಿದೆ, ನನಗೆ ಯಾಕೆ ಮನ್ಸಿಗೆ ಒಪ್ಪಲಿಲ್ಲ ಸರ್. ಯಾಕಂದರೆ ಅವರು ಹಿಂದೆ ಒಳಗಡೆ ಇದ್ದು ಸಿನಿಮಾ ರಿಲೀಸ್ ಮಾಡಿ ಬ್ಲ್ಯಾಕ್ ಬಸ್ಟರ್ ಇಟ್ಟಾದಂಥ ಸಿನಿಮಾನ ಮತ್ತೊಂದು ನಾನೇನೋ ಒಂದು 40-50 ಲಕ್ಷ ಬರ್ತದೆ ಅಂತೇಳಿ ಅಡ್ವಾಂಟೇಜ್ ತಗೊಂಡು ರಿಲೀಸ್ ಮಾಡೋದು ಎಷ್ಟು ಸೂಕ್ತ ಅಂತ ಯಾಕೋ ನನ್ನ ಮನಸ್ಸಿಗೆ ಒಪ್ಪಲಿಲ್ಲ ಸರ್. ಅದರಿಂದ ನಾನು ಯಾರು ಕೇಳಿದ್ರೂ ಇಲ್ಲ, ನಾನು ಮಾಡಲ್ಲ. ಅಕಸ್ಮಾತ್ ಅವ್ರು ಬಂದ ನಂತರ ಯಾವತ್ತಾದರೂ ಮತ್ತೆ ಮಾಡ್ಬೇಕಂತ ಕೇಳಿಬಿಟ್ಟೆ ಮಾಡ್ತೀನಿ, ನನಗೆ ಆ ದುಡ್ಡಿನ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳಿದೆ ಸರ್. ಸರ್, ಇಷ್ಟು ತುಂಬ ಒಳ್ಳೆ ಬಾಂಧವ್ಯ ನಿಮ್ಮದು ಅವ್ರದ್ದು, ಅಷ್ಟು ದೊಡ್ಡ ಸಕ್ಸಸ್ ಆದಮೇಲೆ ಯಾಕೆ ನೀವು ಮತ್ತೆ ಜೊತೆಗೆ ಸಿನಿಮಾ ಮಾಡಲಿಲ್ವಾ, ಅಥವಾ ಆಪರ್ಚುನಿಟಿ ಬರಲಿಲ್ವಾ, ಅಥವಾ ಮುಂದಕ್ಕೆ ಮಾಡ್ತೀರಾ? ಸರ್ ಅಬ್ವಿಯಸ್ಲಿ ತಮಗೆ ಗೊತ್ತಿತ್ತು, ನಮ್ಗೆ ಇದು ಆದ ನಂತರ ನಮಗೆ ಕೊಟ್ಟಿದ್ದರು ಚಕ್ರವರ್ತಿ ಅನ್ನೋದು. ಕಾರಣಾಂತರದಿಂದ ನಾವೇ ಆ ಒಂದು ಸಿನಿಮಾನ ಬ್ಯಾಕ್ಔಟ್ ಆದ್ವಿ, ಹಿಂದೆ ಸರಿದ್ವಿ. ನಮಗೆ ಕೊಟ್ಟಿದ್ದರು ಚಕ್ರವರ್ತಿ, ತಮಗೆಲ್ಲ ಗೊತ್ತಿಲ್ಲ. ನೋಡೋಣ ಮುಂದೆ ಅಂಥ ಅವಕಾಶಗಳು ಸನ್ನಿವೇಶಗಳು ಅದಕ್ಕೆ ಬಂದರೆ ಯಾಕೆ ಮಾಡಬಾರ್ದು. ಇವಾಗಲೇ ಏನು ಹೇಳೋಕ್ಕೆ ಸಾಧ್ಯ ಸರ್? ಇಂಥ ಒಂದು ಸಂಕಷ್ಟ ಸಂದರ್ಭ ಇದೆ, ಆ್ಯಕ್ಚುಲಿ ಎದುರಾಗಬಾರ್ದಿತ್ತು, ಮತ್ತೊಂದು ಸಲ ಆಗೋಗಿದೆ. ಸೊ ನೀವು ಅದನ್ನು ದಾಟಿ ಬಂದಿರೋವಂಥವ್ರು ಆ ಸಂದರ್ಭನ. ಸೊ ಇಂಥ ಒಂದು ಸಂದರ್ಭದಲ್ಲಿ ಅಂದರೆ ಅವ್ರ ಫ್ಯಾಮಿಲಿಗಾಗಲಿ, ಅವ್ರ ಫ್ಯಾನ್ಸ್ ಎಸ್ಪೆಷಲಿ, ಸೊ ಅವರದೊಂದು ಎಷ್ಟೋ ಜನ ಹತ್ಕೊಂಡು ಏನೇನೋ ಮಾಡ್ತಿದ್ದಾರೆ ಅಂದರೆ ಇದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ ಸರ್? ಮತ್ತು ಏನು ಹೇಳಬೇಕು ಅಂತ ಅನಿಸುತ್ತೆ ಸರ್? ಸರ್ ಇದು ತುಂಬ ನೋವಾಗುತ್ತೆ. ಇಂಡಸ್ಟ್ರಿಗೆ ಒಂದು ದೊಡ್ಡ ಹೊಡೆತ ಸರ್ ಇದು. ಇವತ್ತು ಈಗಾಗಲೇ ನಾವು ಅಪ್ಪು ಸಾರನ್ನ ಕಳ್ಕೊಂಡಿದ್ವಿ. ಇವತ್ತು ಸುಮಾರು 500-600 ಜನ ಫ್ಯಾಮಿಲಿ, ಇವರಿಬ್ಬರು ಮೇರು ನಟರು ಸರ್, ದೊಡ್ಡ ನಟರು. ಇವತ್ತು ಇಂಥ ಒಂದು ನಟರನ್ನು ನಾವು ಕನ್ನಡ ಇಂಡಸ್ಟ್ರಿನಲ್ಲಿ ಕಳ್ಕೊಂಡಾಗ ಈಗಾಗಲೇ ಅಪ್ಪು ಸಾರಿಂದ ಭಾಳಷ್ಟು ನಷ್ಟ ಆಗಿದೆ. ಸುಮಾರು ವರ್ಷಕ್ಕೆ 2 ಸಿನಿಮಾ ಕೊಡ್ತಾಯಿದ್ರು, 1-2 ಸಿನಿಮಾ ಕೊಡ್ತಾಯಿದ್ರು ಅಪ್ಪು ಸಾರು. 500-600 ಫ್ಯಾಮಿಲಿಗಳು, ಕುಟುಂಬಗಳು ಊಟ ಮಾಡ್ತಾಯಿದ್ರು. ಅವ್ರಿಗೋಸ್ಕರ ಥಿಯೇಟ್ರ್ ಜನ ನುಗ್ಗಿ ಬರ್ತಾಯಿದ್ರು. ಥಿಯೇಟ್ರುಗಳವರು, ಎಕ್ಸಿಬಿಟರ್ಸು, ಡಿಸ್ಟ್ರಿಬ್ಯೂಟರ್ಸು, ಎಲ್ಲರಿಗೂ ಇದರಿಂದ ಕನ್ನಡ ಇಂಡಸ್ಟ್ರಿಗೆಲ್ಲ ಹೊಡೆತ ಸರ್. ಇನ್ನು ದರ್ಶನ್ ಸರ್ ನಿಮಗೆ ಗೊತ್ತಿದೆ, ಅವರು ಅದೇ ಸಾಲಿನಲ್ಲಿ ಇಲ್ಲ ಅಂತ ವ್ಯಕ್ತಿ. ಇವತ್ತು ಅವ್ರನ್ನೂ ನಾವು ಕಳ್ಕೊಂಬಿಟ್ರೆ ಎಷ್ಟು ನಷ್ಟ ಸರ್ ನಮಗೆ ಇಂಡಸ್ಟ್ರಿಗೆ, ಬರ್ಸೋಕ್ಕಾಗಲ್ಲ ಸರ್. ಆದ್ದರಿಂದ ನಾನು ದೇವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ಆದಷ್ಟು ಅದು ಆಗಬಾರ್ದಾಯಿತು, ಆಗೋಗಿದೆ. ಇವತ್ತು ಕಾನೂನು ಚೌಕಟ್ಟಿನಲ್ಲಿರೋದ್ರಿಂದ ನಾವೇನು ಮಾತಾಡೋಕ್ಕೆ ಬರೋಲ್ಲ. ನಾನು ದೇವ್ರನ್ನ ಕೇಳ್ಕೊತೀನಿ, ಅವ್ರ ಕುಟುಂಬಕ್ಕೆ ಈ ಒಂದು ನೋವನ್ನು ಭರಿಸೋ ಶಕ್ತಿ ಕೊಡಲಿ, ಆದಷ್ಟು ಬೇಗ ಹೊರಗಡೆ ಬರಲಿ ಅಂತೇಳಿ ಕೇಳ್ಕೊಳಕ್ಕೆ ಇಷ್ಟಪಡ್ಬೋದೇ ಬಿಟ್ಟರೆ ಬೇರೆ ಇನ್ನೇನು ಹೇಳೋಕ್ಕೆ ಸಾಧ್ಯ ಸರ್. ಆ ದೇವ್ರು ನಾನು ಬೇಡ್ಕೊತೀನಿ ಸರ್, ಅಷ್ಟೇ ಸರ್. ಎಸ್ಪೆಷಲಿ ಅವ್ರ ಅಭಿಮಾನಿಗಳು ನಿಮ್ಗೆ ಅವಾಗ ದೊಡ್ಡ ಸಾಥ್ ಕೊಟ್ಟಿದ್ರು. ಹೌದು ಸರ್. ಸೊ ಇಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ನೀವು ಎದೆಗುಂದಬೇಡಿ. ಏನೋ ಒಂದು ಕೆಟ್ಟಗಳಿಗೆ ಬಂದಿದೆ, ಬಟ್ ಕನ್ನಡ ಇಂಡಸ್ಟ್ರಿನ ಸಿನಿಮಾ ರೀತಿಯಲ್ಲೇ ನೋಡಿ, ಸಿನಿಮಾನ ಪ್ರೋತ್ಸಾಹಿಸಿ, ಅವರು ಕೂಡಲೇ ಹೊರಗಡೆ ಬರ್ತಾರನ್ನೋ ಒಂದು ಆಶಾಭಾವನೆ ಇದೆ. 6 ತಿಂಗಳಾದ ನಂತರ ಮತ್ತೆ ಬೇಲ್ ಇದು ಮಾಡ್ಬೋದಂತೆ, ಬರ್ತಾರೆ. ದಯವಿಟ್ಟು ಕನ್ನಡ ಸಿನಿಮಾ ಇಂಡಸ್ಟ್ರಿನ ಬೆಳೆಸಿ ಅಂತ ಒಂದು ನಾನು ಕೇಳ್ಕೊತೀನಿ ಸರ್, ಅಷ್ಟೇ. ವಿಜಯ್ ಅವ್ರ ಬಗ್ಗೆ ನೀವು ಮೊದಲು ನೋಡಿದ ಕಥೆ, ನೀವೇ ವರ್ಕ್ ಮಾಡಿದಂಥ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಲ್ಯಾಂಡ್ ಲಾರ್ಡ್ ವಿಚಾರಕ್ಕೆ? ಸರ್ ನಾನು ಹೇಳಿದ್ನಲ್ಲ, ವಿಜಯ್ ಸರ್ ಬಗ್ಗೆ ನಾನು ಭಾಳ ಹತ್ರದಿಂದ ಯಾವತ್ತೂ ನೋಡಿರಲಿಲ್ಲ. ಅವ್ರಿಗೆ ಡೈರೆಕ್ಟ್ರು ಏನು ಹೇಳ್ಬೇಕಾಗಿರೋದೇ ಅಲ್ಲ. ಈಗ ಅವರೇ ಹಾಲಿ ಡೈರೆಕ್ಟ್ರು ಕಮ್ ಆ್ಯಕ್ಟರ್ ಆಗಿರೋದ್ರಿಂದ ಸರ್, ಸಿನಿಮಾ ಅವ್ರು ಇನ್ವಾಲ್ವ್ ಆಗ್ತಾರೆ ಅಂದರೆ ಯಾವ ಥರ ಅಂದರೆ ಅವ್ರೊಳಗಡೆ ಹೋಗ್ಬಿಡ್ತಾರೆ ಸರ್, ಪರಕಾಯ ಪ್ರವೇಶ ಮಾಡಿಬಿಡ್ತಾರೆ. ನಾವು ನಿಜವಾಗ್ಲೂ ಈ ಥರ ಒಂದು ನಟನ ಹೇಳ್ಬೇಕು ಅಂದರೆ ನಾವು ರಜನಿಕಾಂತ್ನ ಸ್ಕ್ರೀನ್ ಮೇಲೆ ನೋಡಿ ಯಾವ ಥರ ಅಂತಿದ್ವೋ ಆ ಥರ ಸರ್ ಈ ಮನುಷ್ಯ ಅಸಾಧ್ಯವಾದ ಒಂದು ಪರ್ಫಾರ್ಮರ್ ಸರ್. ಅದರಲ್ಲಿ 2 ಮಾತಿಲ್ಲ ಸರ್. ಸೊ ಹಂಗಾರೆ ಲ್ಯಾಂಡ್ ಲಾರ್ಡಿಂದ ತುಂಬ ದೊಡ್ಡ ನಿರೀಕ್ಷೆ ಇದೆ? ಖಂಡಿತ ಇದೆ ಸರ್. ಲ್ಯಾಂಡ್ ಲಾರ್ಡು ವಿಷಯಕ್ಕೆ ಬಂದರೆ ಸರ್, ಅಷ್ಟು ದೊಡ್ಡ ಅಂದರೆ ತುಂಬ ಸರ್ಪ್ರೈಸ್ಗಳಿದೆ ಅಂತ ಕೇಳ್ಪಟ್ಟೆ. ಸೊ ಅದೇ ನೀವು ಹೇಳ್ತಾಯಿರಿ, ಈ ಥರ ಆಗಲೇ ಗಾಂಧಿನಗರದಲ್ಲಿ ಈ ಥರ ಎಲ್ಲ ಮಾತಾಡ್ಕೋತಾರೆ ಅಂತ ಹೇಳಿ, ಆ ಧೈರ್ಯ ಹೇಗೆ ಬರುತ್ತೆ ಸರ್ ಯಾವಾಗಲೂ ಈ ಥರದೊಂದು? ಸರ್ ನಾವೀಗ ಕತೆ ಮಾಡುವಾಗ ಕೇಳಿದಾಗಲೇ ನಾನು ಹೇಳಿದೆ, ನನ್ನ ಮಗ
150 ಜನ ಕತೆ ಹೇಳಿದ್ರು ಆತ ಯಾವುದೂ ಇಷ್ಟಪಟ್ಟಿರಲಿಲ್ಲ. ಸಿನಿಮಾನೇ ಬೇಡ ನಮಗೆ, ಆ ಲೈನಿಗೆ ಹೋಗೋದು ಬೇಡ ಅಂತ ಹೇಳಿದ್ದು. ಈ ಒಂದು ಕಥೆನ ಹೇಳೋದಂಥ ಸಂದರ್ಭದಲ್ಲಿ ನನ್ನ ಮಗನೇ ನನಗೆ ಮಾಡಲೇಬೇಕು ಪಾಪ ಈ ಸಿನಿಮಾನ ಅಂತೇಳಿ ಮೂವರು ಕುಳಿತು ಮಾತಾಡಿದ್ದು. ಕಾರಣ ಏನಂದರೆ ನಮ್ಮದರಲ್ಲಿ ಸುಮಾರು ಜನ ಸ್ಟಾರ್ ಕ್ಯಾಸ್ಟ್ ಇದ್ದಾರೆ. ವಿಜಯ್ ಸರ್ ಅಲ್ಲದೇ ಅದು ಈಗ ಹೇಳ್ಬೋದೋ ಹೇಳ್ಬಾರ್ದು ಗೊತ್ತಿಲ್ಲ, ಸುಮಾರು ಜನ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತದೆ. 30-32 ಜನ ಒಳ್ಳೊಳ್ಳೆ ನುರಿತ ಕಲಾವಿದರಿದ್ದಾರೆ. ಆಮೇಲೆ ಸಿನಿಮಾದಲ್ಲೂ ಕತೆ ಅಷ್ಟೇ ಒಂದು ಇದಿದೆ. ಸೊ ಅಂಥ ಒಂದು ಸಿನಿಮಾಗಳಲ್ಲಿ ನಾವು ಮಾಡಲೇಬೇಕಾಗುತ್ತೆ. ನಾವು ಅದನ್ನು ಒಬ್ಬರೋ ಇಬ್ಬರೋ ಇದ್ದಾಗ ಯಾವ ಥರ ತಗೊಂಡೋಗ್ಬಿಟ್ಟು ಅಥವಾ ಹಾಡುಗಳ ಮುಖಾಂತರನೋ ಅಥವಾ ಇನ್ನೊಂದು ಮುಖಾಂತರ ಮಾಡ್ಬೋದು. ಇದು ಕತೆ ಓರಿಯೆಂಟೆಡ್ ಬಂದಾಗ ನಾವಲ್ಲಿ ಡೈರೆಕ್ಟ್ರಿಗೆ 500 ಜನ ಜೂನಿಯರ್ಸ್ ಬೇಕು ಅಂತ ಕೊಡಲೇಬೇಕು. ಸರ್ ಇದು ಸೆಟ್ ಹಾಕಲೇಬೇಕು ಅಂದಾಗ ಮಾಡಲೇಬೇಕು. ಈ ಒಂದು ಸಿನಿಮಾ ಏನು ಸಾರಥಿ ಮಾಡಿದರೆ ಡಬಲ್ಲು, ಅವತ್ತಿಗೆ ಅದು ಡಬಲ್ ಆಗಿತ್ತು. ಇವತ್ತಿಗೆ ದುನಿಯಾ ವಿಜಯ್ ಅವ್ರ ಕ್ಯಾರಿಯರಲ್ಲೇ ಬೇಕಾದ್ರೆ ನೀವು ಅವರ ಸಾರ್ ಹತ್ರ ಹೋಗಿ ಇಂಟರ್ವ್ಯೂ ಮಾಡಿದಾಗ ಗೊತ್ತಾಗುತ್ತೆ, ಹೇಳ್ತಾರೆ. ನಾನು ಸುಳ್ಳು ಹೇಳ್ತೀನೋ ನಿಜ ಹೇಳ್ತೀನೋ, ಬಟ್ ನಾನು ಬಡ್ಜೆಟ್ ಅಷ್ಟು ಇಷ್ಟು ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಜನ ಏನಪ್ಪ ಮಾಡಿದ್ದಾರೆ ಅಂತ ಬಂದು ನೋಡಿದ ಮೇಲೆ ಹೇಳಬೇಕು, ನಾನು ಹೇಳೋಕ್ಕೆ ಹೋಗಲ್ಲ. ಬೇರೆಯವ್ರು ಹೇಳ್ತಾರೆ, ನಿರ್ಮಾಪಕರು ತಮಗೆಲ್ಲ ಗೊತ್ತಿದೆ. 50 ಕೋಟಿ 60 ಕೋಟಿ ನಾನು ಖಂಡಿತ ನಾನು ಆ ಥರ ಯಾವತ್ತೂ ಸಿನಿಮಾದ ಇದ್ರ ಬಗ್ಗೆ ಹೇಳಲ್ಲ. ಅದು ಜನ ತೀರ್ಮಾನ ಮಾಡಿ ಅದನ್ನ ನೋಡಿದಾಗ ವಿಜುವಲ್ ಕಾಣುತ್ತಲ್ಲ ಸರ್ ಪರದೆ ಮೇಲೆ, ಅವಾಗ ಜನ ತೀರ್ಮಾನ ಮಾಡೋದು ಎಷ್ಟು ಕೋಟಿ ಖರ್ಚು ಮಾಡಿದಾರಪ್ಪ, ಚೆನ್ನಾಗಿ ಮಾಡಿದಾರಪ್ಪ ಅನ್ನಬೇಕು. ಆ ಒಂದು ಇದಕ್ಕೆ ಮಾಡಲೇಬೇಕಾಗುತ್ತೆ ಸರ್. ಓಕೆ, ಇದು ಅಲ್ಲದೆ ಇದು 80s ಇಂದ 90s ಸೀರೀಸು. ಇವತ್ತು ನಾವು ಎಲ್ಲೇ ಒಂದು ಕಡೆ ಹೋದಾಗ ಸೆಟ್ ಹಾಕದ ಮಾಡೋಕ್ಕಾಗೋದೇ ಇಲ್ಲ. ಈಗೆಲ್ಲ ಮೋಡೆಡ್ ಮನೆಗಳು ಬಂದಿರ್ತದೆ, RCC ಮನೆಗಳು, ಸೊ ಸೀಟ್ ಮನೆಗಳು ಇರ್ತದೆ. ಇದು ಹೆಂಚಿನ ಆಗಿನ ಕಾಲದ ಜೋಪಡಿ ಹೆಂಚು ಆ ಥರ ಸರ್. ಸೊ ಹಾಗಾಗಿ ರಿಕ್ರಿಯೇಷನ್ ಮಾಡಲೇಬೇಕಾದ್ರು. ಹೌದು ಸರ್. ಯಾವಾಗ ಬರಬೇಕು ಅಂತಿದ್ದೀರಾ ಸರ್? ಸರ್ ನಾವು ಕಾಂತಾರ ಆದ ನಂತರ, ಅಕ್ಟೋಬರ್ ಆದ ನಂತರ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್. ಈಗ ಆಲ್ರೆಡಿ ಎಲ್ಲ ನಮ್ಮದು ಸಿನಿಮಾ ಕಂಪ್ಲೀಟ್ ಆಗಿದೆ, ಡಬ್ಬಿಂಗ್ ಆಗಿದೆ, ಎರಡು ಬಾಕಿ ಇದೆ. 1 or 2 ಡೇಸ್ ಪ್ಯಾಚ್ ವರ್ಕ್ ಇತ್ತು ಅಷ್ಟೇ. ಸರ್ ಮೊನ್ನೆ ತಾನೇ ನಮ್ಮ ಹೀರೋ ಸಾರನ್ನು ಡಬ್ಬಿಂಗ್ ಮಾಡಿ ಅವರೇನೇ ಡಬ್ಬಿಂಗ್ ಮಾಡ್ಬೇಕಾದ್ರೆ ಕಣ್ಣು ಆನಂದ ಬಾಷ್ಪ ತುಂಬ್ಕೊಂಡು ಹೋದ್ರು. ಅಂದರೆ ಯಾವ ರೀತಿ ಸರ್? ಅಂದರೆ ಇಲ್ಲಿ ತೊಗೊಂಡೋಗಿ ತೋರಿಸಿ ಯಾವ ಥರ ಇದೆ ಸಿನಿಮಾ, ಇದು ಮುಂದೆ ನನ್ನ ನೆಕ್ಸ್ಟ್ ಕೆರಿಯರಲ್ಲಿ ಇಂಥ ಸಿನಿಮಾ ಮಾಡ್ತೀನಿ ಅನ್ನೋದು ನನಗೆ ಒಂದು, ಇದಕ್ಕಿಂತ ಮಾಡಿದ್ರೆ ಇದಕ್ಕಿಂತ ಚೆನ್ನಾಗೇ ಮಾಡಬೇಕು, ಜೋರಾಗಿ ಮಾಡಬೇಕು. ಏನಪ್ಪ ಇಲ್ಲಿಗೆ ತೊಗೊಂಡೋಗಿ ಕುಣಿಸಿ ಜಡೇಶ್ ಅಂತೇಳಿ ನಾನು ಇದ್ದೆ, ಇವರು ಡೈರೆಕ್ಟ್ರಿದ್ದು, ಆ ಒಂದು ಮಾತನ್ನು ಅವರೇ ಹೇಳ್ಬಿಟ್ಟು ಹೋದ. ಅವರೇ 2 ಡೈರೆಕ್ಟ್ ಮಾಡಿ 2 ದೊಡ್ಡ ಸಿನಿಮಾ ಕೊಟ್ಟಿದ್ದಾರೆ. ಅದರ ನೆಕ್ಸ್ಟ್ ಬರ್ತಿರೋಂಥ ಪಿಕ್ಚರೇ ಇದು. ಹಾಗಾಗಿ ತುಂಬ ದೊಡ್ಡ ನಿರೀಕ್ಷೆ ಕೂಡ ಇದೆ ಖಂಡಿತ ಎಲ್ಲರಿಗೂ. ಸೊ ಸ್ಕೇಲ್ ಹಂಗಾದರೆ ತುಂಬ ದೊಡ್ಡದಾಗಿದೆ ನೀವು ಹೇಳ್ತಾರೆ ನೋಡಿದ್ರೆ. ಹೌದು ಸರ್. ಸೊ ಯೂಶಲಿ ನಿಮ್ಮ ಪಿಕ್ಚರ್ ನಿಮಗೆ ಎಲ್ಲರಿಗೂ ಅವ್ರವ್ರು ಮಾಡಿರೋದು ಅವ್ರಿಗೆ ಬೆಸ್ಟ್ ಅನಿಸುತ್ತೆ ಸರ್. ಬಟ್ ಈವನ್ ಈ ಥರದ್ದೊಂದು ಮಾತುಗಳು ಕೇಳಿದಾಗಲೇ ನಮಗೆ ಎಕ್ಸೈಟ್ ಆಗೋದು ಸಿನಿಮಾ ವಿಚಾರಕ್ಕೆ. ನಮ್ಮಲ್ಲಿ ಕಾರಣ ಏನಂತ ನಾನು ಈಗಾಗಲೇ ಹೇಳಿದೆ, 30-32 ಜನ ಸ್ಟಾರ್ ಕ್ಯಾಸ್ಟ್ ಇದ್ದಾರೆ. ಒಬ್ರಿಗಿನ ಒಬ್ಬರು ಸರ್, ಒಬ್ರಿಗಿನ ಒಬ್ರು ಇದೆ. ನಿಮಗೆಲ್ಲ ಗೊತ್ತಿದೆ, ಉಮಾಶ್ರೀ ಮೇಡಮ್ ಅವ್ರು ಹಂಗೆ, ಇವರೆಲ್ಲ ಒಬ್ಬರು ಅವ್ರದ್ದೇ ಆದಂಥ ಒಂದು ಇದು ಕೊಡ್ತಾರೆ. ಆ ಥರ ನಮ್ಮ ವಿಜಯ್ ಸರ್ ನನಗೆ ಗೊತ್ತಲ್ಲ ನಿಮಗೆ, ನಾಟ್ ಓನ್ಲಿ ಆ್ಯಕ್ಟರ್, ಡೈರೆಕ್ಟರ್ ಅಲ್ಲ, ಈಗ ಎರಡರಲ್ಲೂ ಪ್ರೂವ್ ಮಾಡಿ ತೋರಿಸಿದ್ದಾರೆ. ತುಂಬ ಇಲ್ಲ, ನಿಮ್ಮ ಮಾತಲ್ಲಿ ನಿಮ್ಮ ಮುಖದ ಭಾವದಲ್ಲೇ ಗೊತ್ತಾಗ್ತಿದೆ ನಿಮ್ಮ ಕಾನ್ಫಿಡೆನ್ಸು ಮತ್ತು ನಿಮ್ಮ ಎಕ್ಸೈಟ್ಮೆಂಟು ಹೆಂಗಿರುತ್ತೆ ಅಂತ. ಸೊ ಡೆಫಿನೆಟ್ಲಿ ಸರ್, ಒಳ್ಳೆಯದಾಗಲಿ, ತುಂಬ ಒಳ್ಳೆಯದಾಗಲಿ. ಥ್ಯಾಂಕ್ ಯು ನನಗೆ ಇಷ್ಟು ಟೈಮ್ ನೀವು ಸಿಕ್ಕಿದ್ದಕ್ಕೆ. ತುಂಬ ಇಂಪಾರ್ಟೆಂಟ್ಲಿ ಅಂದರೆ ಈ ಸಂದರ್ಭಕ್ಕೆ ಒಂದಷ್ಟು ವಿಷಯ ನಾನು ನನ್ನ ಕಡೆಯಿಂದನೂ ಪ್ರೆಸೆಂಟ್ ಮಾಡಬೇಕಿತ್ತು. ಸೊ ನೀವು ಆ ವಿಚಾರಕ್ಕೆ ಒಪ್ಕೊಂಡು ಅಂದರೆ ಇಂಥ ಸಂದರ್ಭದಲ್ಲಿ ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಖಂಡಿತ ತಮಗೂ. ಇದಿಷ್ಟು ಸಾರಥಿ ನಿರ್ಮಾಪಕರು ಹಾಗೆ ಲ್ಯಾಂಡ್ಲಾರ್ಡ್ ನಿರ್ಮಾಪಕರು ಕೂಡ ಸತ್ಯಪ್ರಕಾಶ್ ಅವರ ಮಾತುಕತೆ. ಅಂದರೆ ತುಂಬ ವರ್ಷಗಳಿಂದ ನಾನು ಈ ಒಂದಷ್ಟು ವಿಷಯಗಳನ್ನ ಲಾಸ್ಟ್ ಟೈಮ್ ಕೂಡ ನಾನು ಪ್ರಯತ್ನ ಪಟ್ಟಿದ್ದೆ. ಲ್ಯಾಂಡ್ಲಾರ್ಡ್ ವಿಚಾರಕ್ಕೆ ಒಂದಷ್ಟು ಮಾತುಕತೆ ಮಾಡೋಣ ಅನ್ನೋ ಒಂದು ಸಂದರ್ಭಕ್ಕೆ ಸಿಕ್ಕಿದಾಗ ನಾನು ಈ ಒಂದು ವಿಷಯಗಳನ್ನು ಮಾತಾಡ್ಸೋಂಥದ್ದಾಯಿತು. ಖಂಡಿತವಾಗ್ಲೂ ಇದೆಲ್ಲ ಮೋಟಿವೇಶ್ನಲ್ ಮತ್ತು ಅವರ ಅನುಭವ ಮತ್ತು ಅವರು ಹೇಳಿದಂಥ ಮಾತುಗಳು ಇಂಡಸ್ಟ್ರಿಗೆ ಈ ಥರ ಪರಿಸ್ಥಿತಿ ಬರಬಾರ್ದು, ಇದನ್ನು ಯಾರೂ ಕೂಡ ನಿರೀಕ್ಷಿಸಿರಲ್ಲ, ಅನಿರೀಕ್ಷಿತ ಘಟನೆ ಇದು, ಇದರಿಂದ ಆಚೆ ಬರಬೇಕು. ಮತ್ತು ಅವರ ಅಭಿಮಾನಿಗಳು ಖಂಡಿತವಾಗ್ಲೂ, ಅವರ ಅಭಿಮಾನಿಗಳಾಗಲಿ ಕನ್ನಡ ಪ್ರೇಕ್ಷಕರಾಗಲಿ ಒಳ್ಳೆ ಸಿನಿಮಾಗಳನ್ನು ಯಾವತ್ತೂ ಕೈ ಬಿಡಲ್ಲ ಅನ್ನೋದನ್ನು ಹೇಳೋದ್ರ ಜೊತೆಗೆ ಪ್ರಕಾಶ್ ಅವ್ರಿಗೆ, ವಿಶೇಷವಾಗಿ ಮಿಲನ ಪ್ರಕಾಶ್ ಅವರಿಗೆ ಒಂದು ಸ್ಥೈರ್ಯ ತುಂಬುವಂಥ ಮಾತುಗಳನ್ನು ಹಾಡಿದ್ದಾರೆ. ಖಂಡಿತವಾಗ್ಲೂ ಡೆವಿಲ್ಗೂ ಒಳ್ಳೆಯದಾಗಲಿ ಅಂತ ಲ್ಯಾಂಡ್ಲಾರ್ಡ್ ನಿರ್ಮಾಪಕರು ಇವತ್ತು ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಆ ಸಿನಿಮಾಗೆ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಆಶಯ ಕೂಡ. ನಮಸ್ಕಾರ.